ನಮಸ್ಕಾರ ವೀಕ್ಷಕರೇ, ಆಸ್ಕ್ ಇಂಡಿಯಾಗೆ ಸ್ವಾಗತ. ನಾನು ವಿಠಲ್ ಪವಾರ್. ಆತ್ಮೀಯರೇ, ಭಾರತವನ್ನ ವಿಶ್ವಗುರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಅಭ್ಯುದಯ ಚೇತನ, ಹಾಗೆ ಶತಮಾನಗಳ ಕಾಲ ಯುಗ ಯುಗಗಳೇ ಕಳೆದರು ಸಿಡಿಲಿನ ಸಂತ ಎಂಬ ಬಿರುದನ್ನು ಹೊಂದಿರತಕ್ಕಂಥ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಎಂದು ತಮಗೆಲ್ಲರಿಗೂ ಯುವ ಆತ್ಮಗಳಿಗೆ, ಯುವ ಚೈತನ್ಯಕ್ಕೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಹಾರ್ದಿಕ ಶುಭ ನಮನಗಳನ್ನು. ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ ಮೊದಲಿಗೆ ವಿವೇಕಾನಂದರ ಕುರಿತಾಗಿ ಹಾಗೂ ಭಾರತ ಮಾತೆಯ ಕುರಿತಾಗಿ ಒಂದು ಚಿಕ್ಕ ದೇಶಭಕ್ತಿ ಗೀತೆ. ಭಾರತ ದೇಶದಿ ಜನಿಸುವ ಪುಣ್ಯವು ಜನುಮ ಜನುಮದಲ್ಲಿ ಬರಲೆನಗೆ, ಭಾರತ ಮಾತೆಯ ಸೇವೆಗೈಯುವ ಭಾಗ್ಯವು ದಿನ ದಿನ ಬರಲೆನಗೆ, ಭಾಗ್ಯವು ದಿನ ದಿನ ಬರಲೆನಗೆ. ವಿಶ್ವೇಶ್ವರ ರಾಮಾನುಜರಂತ, ವಿಶ್ವೇಶ್ವರ ರಾಮಾನುಜರಂತ ಕುಶಲಮತಿಗಳು ಜನಿಸಿಹರಿಲ್ಲಿ, ಭಾರತ ಮಾತೆಯ ಕೀರ್ತಿಯ ಶಿಖರಕ್ಕೆ, ಭಾರತ ಮಾತೆಯ ಕೀರ್ತಿಯ ಶಿಖರಕ್ಕೆ ಏರಿಸಿದರು ಕಾಂತಿಯ ಚಲ್ಲಿ, ಏರಿಸಿದರು ಕಾಂತಿಯ ಚಲ್ಲಿ. ಭಾರತ ದೇಶದಿ ಜನಿಸುವ ಪುಣ್ಯವು ಜನುಮ ಜನುಮದಲ್ಲಿ ಬರಲೆನಗೆ, ಭಾರತ ಮಾತೆಯ ಸೇವೆಗೈಯುವ ಭಾಗ್ಯವು ದಿನ ದಿನ ಬರಲೆನಗೆ, ಭಾರತ ಮಾತೆಯ ಸೇವೆಗೈಯುವ ಭಾಗ್ಯವು ದಿನ ದಿನ ಬರಲೆನಗೆ. ಹಾಗೆ ತಾಯಿ ಭಾರತ ಮಾತೆಯ ಕುರಿತಾಗಿ ಒಂದು ಜೋರಾದ ಘೋಷಣೆಯನ್ನು ನಾವೆಲ್ಲರೂ ಹೋಗೋಣ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದ. ಆತ್ಮೀಯರಿಂದ ಸ್ವಾಮಿ ವಿವೇಕಾನಂದ ಅವರಿಗೆ ಗೌಡರವರು, ಮೃತ್ಯುಂಜಯ ಹಿರೇಮಠ ಅವರು, ಮಂಜುನಾಥ್ ಸರ್ ಲುದ್ದಿಮಠ ಅವರು, ಚಿದಾನಂದ್ ಸವರತಿ ಅವರು, ಇವರೆಲ್ಲರೂ ಕೂಡ ಹಾಗೆ ನಡೆದಿರ್ತಕ್ಕಂಥ ಎಲ್ಲ ಸ್ವಾಮಿ ವಿವೇಕಾನಂದರ ಅಭಿಮಾನಿಗಳು ನಮನಕ್ಕೆ ತಾವೆಲ್ಲರೂ ಆಗಮಿಸಬೇಕು. बोलो भारत माता की जय, बोलो भारत माता की जय. स्वामी विवेकानंद ಅವರಿಗೆ ಜೈ, ಸ್ವಾಮಿ ವಿವೇಕಾನಂದ ಅವರಿಗೆ ಜೈ. बोलो भारत माता की जय. सब साइड से
ರಾಮಕೃಷ್ಣರು ಅಗಲಿ ಒಂದು ತಿಂಗಳ ಆದ್ಮೇಲೆ ಸ್ವಾಮಿ ಆತ್ಮಾನಂದರು ಅಂದ್ರೆ ವಿವೇಕಾನಂದವರ ಶಿಷ್ಯ ಆತ್ಮಾನಂದರು ಸಿಡಿಲಿನ ಸಂತ ವಿವೇಕಾನಂದರ ಕುರಿತಾಗಿ ಒಂದು ಮಾತು ಹೇಳ್ತಾರೆ. ವಿವೇಕಾನಂದರು ಯಾವ ತರ ಇದ್ರಪ್ಪ ಅಂತಂದ್ರೆ ಸಿಡಿಲಿನಂತ ಯುವಕರಿಗೆ ಯುವ ಮನಸ್ಸುಗಳಿಗೆ ದಂಡಿಸು ಮನವೇ ನೀ ದಂಡಿಸು ಇಲ್ಲವೇ ಆದಷ್ಟು ಬೇಗ ದಹಿಸು ಅಂತಕ್ಕಂಥ ನಿಷ್ಠೂರವಾದ ಮಾತನ್ನ ಸ್ವಾಮಿ ವಿವೇಕಾನಂದ ಅವರ ಬಾಯಲ್ಲಿ ಬರುತ್ತೆ. ಯಾಕಂದ್ರೆ ಈ ಭಾರತವನ್ನ ವಿಶ್ವಗುರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ವಿವೇಕಾನಂದ ಅವರ ನೈಜತೆ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಈ ಕಾರ್ಯಕ್ರಮದ ಕುರಿತು ಮಾತನಾಡಿದಂತ ಮಂಜುನಾಥ್ ಋಷಿಮಠ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈಗ ಮೃತ್ಯುಂಜಯ್ ಹಿರೇಮಠ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ. ಆಗಮಿಸಿದಂಥ ಎಲ್ಲ ನಮ್ಮ ವಿಷ್ಣು ಸೇನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಹೃದಯ ಸ್ವಾಗತ ಕೊಡ್ತಾ, ನಮ್ಮ ಒಂದೇ ಒಂದು ಕರೆ ಇವತ್ತು ಬೆಳಗ್ಗೆ ಡಿಸೈಡ್ ಮಾಡಿದ್ವಿ ನಾವು. ನಮ್ಮದು ಸೌಭಾಗ್ಯ ಹೆಂಗೈತಿ ಅಂತಂದರೆ ವಿಷ್ಣುವರ್ಧನ ಪುಣ್ಯಸ್ಮರಣೆ ಮಾಡಬೇಕು ಅಂತ ನಾವು ಮುಂದುವರೆದ್ವಿ. ಆವಾಗ ಅವ್ರ ಜೊತೆ ಮನಮೋಹನ್ ಸಿಂಗ್ ಸಾಹೇಬರು ನಮ್ಮ ಜೊತೆ ಆದರು. ನಮಗೆ ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದರ ಜನ್ಮದಿನ ಅನ್ನೋದು ನಮ್ಮ ಕಲ್ಪನೆದಾಗೆ ಇದ್ದಿದ್ದಲ್ಲ. ನಾವು ನಮ್ದು ವಿಷ್ಣು ಸೇನಾ ಸಮಿತಿಯ ಸರ್ವ ಸದಸ್ಯರ ಸಭೆಯನ್ನು ಮಾಡಬೇಕು, ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳು ಮಾಡ್ಬೇಕು, ಕೆಲವೊಂದು ತಪ್ಪು ಒಪ್ಪುಗಳ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅವಾಗ ನಮ್ಮ ನಿರೂಪಕ ಕಾಯಂ ನಿರೂಪಕರು ಅವ್ರು ಹೇಳಿದ್ರೆ 12ನೇ ತಾರೀಕಿಗೆ ಸ್ವಾಮಿ ವಿವೇಕಾನಂದ ಜನ್ಮ ದಿನಾಚರಣೆ ಇದೆ. ಅವಾಗ ಅವರನ್ನು ಇಟ್ಕೊಂಡಿದ್ದ ಒಂದು ಸೌಭಾಗ್ಯ. ಅವತ್ತಿನ ದಿವಸ ಅದನ್ನು ಮಾಡಿರಿ ಅಂತಂದ್ರೆ ಆವಾಗ ನಾನು ಹೇಳ್ಬಿಟ್ಟೆ ಆಲ್ರೆಡಿ ಫಿಕ್ಸ್ ಆಯ್ತು ಇದು. ಅವ್ರು ವಿಷ್ಣುವರ್ಧನ ನಮ್ಮ ಕಡಿದ್ರೆ ಇನ್ನೂ ಏನೇನು ಕೆಲಸ ಮಾಡ್ತಾರಂತಾನೆ ಅವರೇ ಮಾಡ್ತಾರೆ, ನಾವು ಮಾಡೋದು ಏನು ಇರಲಿಲ್ಲ. ಇವತ್ತು ನಮ್ಮ ಮೂಲ ಉದ್ದೇಶಗಳು ವಿಷ್ಣು ಸೇನಾ ಸಮಿತಿಯ ಸರ್ವ ಸದಸ್ಯರ ಸಭೆ. ಆ ಸಭೆಯು ಪ್ರಯುಕ್ತವಾಗಿ ನಮ್ಮ ಭಾರತ ದೇಶದ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಗೆ ಆಗಿರುತ್ತದೆ. ಎಲ್ಲರಿಗೆ ಮತ್ತೊಮ್ಮೆ ಮಗನಿಂದ ತುಂಬ ಧನ್ಯವಾದಗಳು ಹೇಳ್ತಾ ನಮಗೆ ಇಲ್ಲಿ ಬಂದಿದ್ದು ನಾವು ಚಿಕ್ಕ ಕಾರ್ಯಕ್ರಮ ಮಾಡಬೇಕು. ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಸಮಿತಿಯಾಗ ಹೊರಗಡೆ ನಾವು ತಿಳ್ಕೊಂಡೆ ನಮ್ಮ ಸರ್ವ ಸದಸ್ಯರ ಸಭೆ ಮಾಡ್ತೀವಿ. ಆಗಮಿಸಿದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಧನ್ಯವಾದಗಳು. ದಿವಾನ್ ಸಾಬ್ ನದಾಫ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹನುಮಂತ್ ಶೆಡಿಗಾರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ದೇವರಾಜ್ ಬಿ ಗೌಡರವರಿಗೂ ತುಂಬ ಹೃದಯದ ಧನ್ಯವಾದಗಳು.